Good morning dear students, welcome back. So in my previous video I just gave a brief introduction to types of charges and methods of charging a body under electrification ಬಗ್ಗೆ ಹೇಳಿದೆ. ಇಂಡಕ್ಷನ್ ಅಂದ್ರೆ ಏನು, ಕಂಡಕ್ಷನ್ ಅಂದ್ರೆ ಏನು ಮತ್ತೆ ಫ್ರಿಕ್ಷನ್ ಅಂದ್ರೆ ಏನು, ಅವುಗಳ ಮಧ್ಯೆ ಇರತಕ್ಕಂತ ವ್ಯತ್ಯಾಸ. ಓಕೆ, now let us proceed further with what is called properties of charges. ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಅನ್ನು ಪಾಠ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಫಿಸಿಕ್ಸ್ ಲೆಕ್ಚರರ್ ಡಾಕ್ಟರ್ ನಾಗರಾಜ್ ಅಂತ. ಆಲ್ರೆಡಿ ಫಸ್ಟ್ PUC ನಲ್ಲಿ ಕನ್ನಡದಲ್ಲಿ ಫಿಸಿಕ್ಸ್ ಅನ್ನು ಪಾಠ ಮಾಡಿದ್ದೆ. ನೀವು ಸಾಕಷ್ಟು ಜನ ಅದನ್ನು ನೋಡಿ ತುಂಬಾ ಖುಷಿ ಪಟ್ಟಿದ್ದೀರಾ, ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದೀರಾ, ಒಳ್ಳೊಳ್ಳೆ ಕಾಮೆಂಟ್ಸ್ ಅನ್ನು ಹಾಕಿದ್ದೀರಾ, ಆಮೇಲೆ ನನಗೆ ಒಳ್ಳೆ ಸಪೋರ್ಟ್ ಅನ್ನು ಕೊಟ್ಟಿದ್ದೀರಾ. ಈಗಲೂ ಅದೇ ತರ ಸಪೋರ್ಟ್ ಅನ್ನು ಕೊಡಿ. ಐ ವಿಲ್ ಬಿ ದೇರ್ ವಿತ್ ಯು. ಸೊ ವಿ ಟು ಟುಗೆದರ್ ಗೋ ಇನ್ ದಿಸ್ ಜರ್ನಿ ಆ್ಯಂಡ್ ವಿ ವಿಲ್ ರೀಚ್ ಅವರ್ ಡೆಸ್ಟಿನೇಷನ್. ನಿಮ್ಮ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ, ನಿಮಗೆ ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಎಫರ್ಟ್ ಅನ್ನು ಕೂಡ ಹಾಕಿ ಈ ವಿಡಿಯೋಗಳನ್ನು ರೆಗ್ಯುಲರ್ ಆಗಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಹೇಳಿ ಅವರು ಕೂಡ ಸಬ್ಸ್ಕ್ರೈಬ್ ಆಗಲಿ. ಸೊ ಹೆಚ್ಚಿನ ವ್ಯೂಸ್ ಆದಷ್ಟು ನನಗೂ ಒಂದು ಹುಮ್ಮಸ್ ಬರುತ್ತೆ, ಎನರ್ಜಿ ಬರುತ್ತೆ. ನಾನು ಒಂಥರ ಚಾರ್ಜ್ ಆಗೋಗ್ಬಿಡ್ತೀನಿ ಅಲ್ವಾ, ಚಾರ್ಜ್ ಪಾಠ ಮಾಡೋಕ್ಕೂ ಚಾರ್ಜ್ ಬೇಕಲ್ವಾ. ಓಕೆ, ಲೆಟ್ ಮಿ ಕಮ್ ಬ್ಯಾಕ್. ಸೊ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಅಬೌಟ್ 4 to 5 ಪ್ರಾಪರ್ಟೀಸ್ ಐ ವುಡ್ ಲೈಕ್ ಟು ಮೆನ್ಷನ್. ಸೊ ಪ್ರಾಪರ್ಟೀಸ್ ಆಫ್ ಚಾರ್ಜ್ ಅಂತ ಬಂದಾಗ ಫಸ್ಟ್ ಪ್ರಾಪರ್ಟಿ ಎಲ್ಲರಿಗೂ ಗೊತ್ತಿರೋದು ಲೈಕ್ ಚಾರ್ಜಸ್ ರಿಪೆಲ್, ಲೈಕ್ ಚಾರ್ಜಸ್ ರಿಪೆಲ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ಇದು ಎಂಥವ್ರಿಗೂ ಗೊತ್ತಿದ್ದೇ ಇರುತ್ತೆ. ಸೊ ಯಾಕೆ ಹಂಗೆ ಅಂತ ಕೇಳಿದ್ರೆ ವಿ ಡೋಂಟ್ ಹ್ಯಾವ್ ಆನ್ಸರ್. ಇಟ್ ಈಸ್ ದ ಪ್ರಾಪರ್ಟಿ. ಸರ್ ವೈ ಪಾಸಿಟಿವ್ ಪಾಸಿಟಿವ್ ರಿಪೆಲ್, ವೈ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್, ವೈ ನೆಗೆಟಿವ್ ನೆಗೆಟಿವ್ ರಿಪೆಲ್, ದೇ ಇಸ್ ನೋ ಆನ್ಸರ್. ಇದನ್ನ ಪ್ರಾಪರ್ಟಿ ಅಂತ ಕರೆಯೋದು. ಆಮೇಲೆ ಇನ್ನು ಮುಂದೆ ಎರಡು ಚಾರ್ಜ್ಗಳನ್ನು ನಾನು Q1 ಮತ್ತು Q2 ಅಂತ ಬರಿತೀನಿ ಅಂತ ಇಟ್ಕೊಳ್ಳಿ. Q1 ಇಂಟು Q2 ಗ್ರೇಟರ್ ದ್ಯಾನ್ 0 ಬರೆದ್ರೆ ಅದು ಲೈಕ್ ಚಾರ್ಜಸ್ ಅಂತ ಅರ್ಥ. ಆಮೇಲೆ Q1 Q2 ಪ್ರಾಡಕ್ಟ್ ಅನ್ನು ಲೆಸ್ ದ್ಯಾನ್ 0 ಬರೆದ್ರೆ ಅದು ಅನ್ಲೈಕ್ ಚಾರ್ಜಸ್ ಅಂತ ಅರ್ಥ. ಅಂದ್ರೆ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಗ್ರೇಟರ್ ದ್ಯಾನ್ 0, ಮೈನಸ್ ಇಂಟು ಮೈನಸ್, ದಟ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ 0. ಇವಾಗ ನೋಡಿ, -2 ಕೂಲಂಬ್ ಇದೆ, ಇಂಟು -2 ಕೂಲಂಬ್, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, 2 ಇಂಟು 2 4, ಸೊ ಇಟ್ ಈಸ್ ಈಕ್ವಲ್ ಟು 4 ಕೂಲಂಬ್. ಸೊ ಸರ್ಟನ್ಲಿ ಗ್ರೇಟರ್ ದ್ಯಾನ್ 0. ಅದೇ -2 ಕೂಲಂಬ್ ಇದೆ, ಆಮೇಲೆ ಪ್ಲಸ್ 8 ಕೂಲಂಬ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ 8 2s 16, ಮೈನಸ್ ಇಂಟು ಪ್ಲಸ್ ಮೈನಸ್, ಸೊ -16 ಕೂಲಂಬ್ ಬಂತು. -16 ಈಸ್ ಲೆಸ್ ದ್ಯಾನ್ 0. ಅಂದರೆ ಇಫ್ Q1 Q2 ಲೆಸ್ ದ್ಯಾನ್ 0 ಇದ್ರೆ ದೇ ಆರ್ ಅನ್ಲೈಕ್ ಚಾರ್ಜಸ್ ಅಂತ. ಇಫ್ Q1 Q2 ಪ್ಲಸ್ ಇದ್ರೆ ಅಂದರೆ ಗ್ರೇಟರ್ ದ್ಯಾನ್ 0 ಇದ್ರೆ ದೇ ಆರ್ ಲೈಕ್ ಚಾರ್ಜಸ್ ಅಂತ. ಸೊ ಲೈಕ್ ಚಾರ್ಜಸ್ ಅಂದರೆ ಬರೀ ಪ್ಲಸ್ಸೇನಾ? ಇಲ್ಲ, ಪ್ಲಸ್ಸು ಆಗ್ಬೋದು, ಮೈನಸ್ಸು ಆಗ್ಬೋದು. ಒಟ್ಟಾರೆ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. Q1 Q2 ಗ್ರೇಟರ್ ದ್ಯಾನ್ 0 ಇದ್ರೆ ಅದು ಲೈಕ್ ಚಾರ್ಜ್ ಸಿಸ್ಟಮ್ ಅಂತ. Q1 Q2 ಲೆಸ್ ದ್ಯಾನ್ 0 ಇದ್ರೆ ಅದು ಅನ್ಲೈಕ್ ಚಾರ್ಜ್, ಅದು ಆಪೋಸಿಟ್ ಚಾರ್ಜ್ ಸಿಸ್ಟಮ್ ಅಂತ ಅರ್ಥ. ಓಕೆ, ಬರೋಣ ಪ್ರಾಪರ್ಟಿಗೆ. ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್. ದಿಸ್ ಇಸ್ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ, ಇದು ಕೂಡ ಇಂಪಾರ್ಟೆಂಟ್ ಪ್ರಾಪರ್ಟಿನೇ. ವಿ ಕ್ಯಾನಾಟ್ ಕ್ರಿಯೇಟ್ ಚಾರ್ಜ್, ವಿ ಕ್ಯಾನಾಟ್ ಡಿಸ್ಟ್ರಾಯ್ ಚಾರ್ಜ್. ದಟ್ ಮೀನ್ಸ್ ಚಾರ್ಜಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಚಾರ್ಜ್ ಈಸ್ ಆಲ್ವೇಸ್ ಕನ್ಸರ್ವ್ಡ್. ಆಲ್ರೆಡಿ ಫಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಓದಿದ್ದೀರಾ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅನ್ನು ಓದಿದ್ದೀರಾ. ಇಲ್ಲಿ ಇನ್ನೊಂದು ಕನ್ಸರ್ವೇಷನ್ ಬರ್ತಾ ಇದೆ, ದಟ್ ಈಸ್ ನಥಿಂಗ್ ಬಟ್ ಚಾರ್ಜ್. ಟೋಟಲ್ ಚಾರ್ಜ್ ಆಫ್ ದಿಸ್ ಯೂನಿವರ್ಸ್ ಈಸ್ ಕಾನ್ಸ್ಟೆಂಟ್. ಸೊ ವೆದರ್ ಯು ಹ್ಯಾವ್ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ, ಗ್ಲಾಸ್ ರಾಡ್ ಅನ್ನು ಸಿಲ್ಕಿಗೆ ರಬ್ ಮಾಡಿದಾಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ಅಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ ಅಂತ. ಹಾಗಾದ್ರೆ ಗ್ಲಾಸ್ ರಾಡಿನ ಮೇಲೆ ಚಾರ್ಜ್ ಅನ್ನು ಕ್ರಿಯೇಟ್ ಮಾಡ್ದಂಗ ಸರ್? ಒಂದ್ಸತಿ ಜ್ಞಾಪಿಸ್ಕೊಳ್ಳಿ, ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ ಕ್ರಿಯೇಟ್ ಅನ್ನೋ ಪದ ಬಳಸಬಾರ್ದು, ಪ್ರೊಡ್ಯೂಸ್ ಅನ್ನೋ ಪದ ಬಳಸಬಾರ್ದು. ಅಂದ್ರೆ ನಾವು ಚಾರ್ಜಸ್ ಅನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಕ್ರಿಯೇಟು ಮಾಡೋಕ್ಕಾಗಲ್ಲ, ಹಂಗಂದ್ಮೇಲೆ ಡೆಸ್ಟ್ರಾಯ್ನೂ ಮಾಡೋಕ್ಕಾಗಲ್ಲ ಅಲ್ವಾ? ಹೌದು, ಕನ್ಸರ್ವೇಷನ್ ಅಂದ್ರೆ ಅದೇನೆ. ಚಾರ್ಜಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ವಿ ಕ್ಯಾನ್ ನಾಟ್ ಕ್ರಿಯೇಟ್ ದ ಚಾರ್ಜ್, ವಿ ಕ್ಯಾನ್ ನಾಟ್ ಡೆಸ್ಟ್ರಾಯ್ ದ ಚಾರ್ಜ್. ಓನ್ಲಿ ಥಿಂಗ್ ಈಸ್ ವಿ ಕ್ಯಾನ್ ಟ್ರಾನ್ಸ್ಫರ್ ದ ಚಾರ್ಜ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಾರ್ಜ್ ಅನ್ನ ಕಳಿಸಬಹುದು ಅಷ್ಟೇ. ದಟ್ ಈಸ್ ದ ಮೀನಿಂಗ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಸೊ ಇಷ್ಟೆಲ್ಲ ಡೀಟೇಲ್ ಬರಿಬೇಡಿ, ಅರ್ಥ ಮಾಡ್ಕೊಳ್ಳೋಕೆ ಹೇಳೋದು. ಆನ್ಸರ್ ಅನ್ನು ನೀವು ಒಂದು ಲೈನಲ್ಲಿ ಬರೀರಿ. ಚಾರ್ಜ್ ಈಸ್ ಕನ್ಸರ್ವ್ಡ್, ವಿ ಕ್ಯಾನಾಟ್ ಕ್ರಿಯೇಟ್ ಚಾರ್ಜ್, ವಿ ಕ್ಯಾನಾಟ್ ಡಿಸ್ಟ್ರಾಯ್ ಚಾರ್ಜ್. ಅಷ್ಟು ಬರೆದ್ರು ಸಾಕು, ಮೀನಿಂಗ್ ಬಂದ್ಬಿಡುತ್ತೆ. ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡ್ ಇಂಗ್ಲೀಷೇ ಆಗಬೇಕಂತ ಏನಿಲ್ಲ. ಓವರ್ ಆಲ್ ಮೀನಿಂಗ್ ಬಂದ್ರೆ ಸಾಕು. ಒಂದು 2-3 ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಇದ್ರೂ ನಡೆಯುತ್ತೆ. ಹಂಗಂತ ಹೇಳಿ ಗ್ರಾಮರ್ ಅನ್ನ ತುಂಬಾ ಹೆಂಗಂದ್ರಂಗೆ ಎರ್ರಾಬಿರಿ ಬಳಸಬೇಡಿ. ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತಾ ಬನ್ನಿ. ಹಾಗಾದ್ರೆ ಇಟ್ ಈಸ್ ಪಾಸಿಬಲ್. ಇಟ್ ಈಸ್ 100% ಪಾಸಿಬಲ್. ನಾನು ಕೂಡ ಕನ್ನಡ ಮೀಡಿಯಂ ಅಲ್ಲಿ ಓದಿ ಬಂದಿರೋದು, ಅರ್ಥ ಆಯ್ತಲ್ವಾ? ಸೊ ಇಟ್ ಈಸ್ ಪಾಸಿಬಲ್. ನೋಡಿ ಮಕ್ಕಳೇ,
ನಾವು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಇಲ್ಲ, ಎಲ್ಲನೂ ಸಾಧ್ಯನೇ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂತ ಹೇಳಿದ್ನಲ್ಲ, ಹಾಗೆ ಇನ್ನೊಂದು ಪ್ರಾಪರ್ಟಿ ಇದೆ, ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತ. ಏನಿದು ಚಾರ್ಜ್ ಈಸ್ ಕ್ವಾಂಟೈಸ್ಡ್? ಇದನ್ನು ನಾನು ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಇರಲಿ. ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಆನ್ ಎನಿ ಆಬ್ಜೆಕ್ಟ್, ದ ಟೋಟಲ್ ಚಾರ್ಜ್ ಈಸ್ ಗಿವನ್ ಬೈ ಕ್ಯೂ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಇ, ವೇರ್ ಎನ್ ಈಸ್ ಅನ್ ಇಂಟೆಜರ್ 1 2 3 4 etc. and E is the smallest magnitude of charge. ಇದನ್ನು 1 ಮಾರ್ಕ್ ಕೇಳಬಹುದು. What is the smallest magnitude of charge? It is nothing but 1.6 into 10 to the power of minus 19 ಕೂಲಂಬ್. ಎಲ್ಲಿರುತ್ತೆ ಇದು ಚಾರ್ಜ್? ಎಲೆಕ್ಟ್ರಾನಿನ ಮೇಲಿರುತ್ತೆ, ಪ್ರೋಟಾನಿನ ಮೇಲಿರುತ್ತೆ. ನೋಡಿ, ಇಲ್ಲಿ ನಮಗೊಂದು ಕ್ಲೂ ಸಿಗ್ತಾ ಇದೆ. ಏನು ಕ್ಲೂ ಹೇಳಿ ನೋಡೋಣ. ಯಾವುದೇ ಒಂದು ವಸ್ತು ಚಾರ್ಜ್ ಆಗಲಿಕ್ಕೆ ಮೂಲ ಕಾರಣ ಎಲ್ಲಿದೆ ಅನ್ನೋದಕ್ಕೆ ಇಲ್ಲಿ ಕ್ಲೂ ಸಿಗ್ತಾ ಇದೆ. ಇಟ್ ಈಸ್ ದೇರ್ ಅಟ್ ದಿ ಅಟಾಮಿಕ್ ಲೆವೆಲ್. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಇವು ಮೂರು ಸೇರಿ ತಾನೇ ಆಟಮ್ ಆಗಿರೋದು. ಆ ಆಟಮ್ನ ಒಳಗಡೆ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜಸ್ ಅಂತ, ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜಸ್ ಅಂತ. ಇದನ್ನು ಮತ್ತೆ ವಿವರವಾಗಿ ಹೇಳ್ತೀನಿ. ಸೊ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಹತ್ರ ನಮಗೆ ಚಾರ್ಜಿನ ಪ್ರಾಪರ್ಟಿ ಸಿಕ್ಕುತ್ತೆ. ಸೊ ರೂಟ್ ಕಾಸ್ ಅಲ್ಲಿದೆ. ಚಾರ್ಜ್ ಆಗಲಿಕ್ಕೆ ಮೂಲ ಕಾರಣ ಯಾರು? ಪ್ರೋಟಾನ್ ಮತ್ತು electron. Henge, I will talk this later on. Once I finish off the property, I will come to root cause for charge. What is the reason for positive? What is the reason for negative? So coming back to the quantization property. ಆಗಲೇ ಹೇಳಿದ್ನಲ್ಲ, ಇದನ್ನು ಸಪ್ರೇಟ್ ಆಗಿ ಹೇಳ್ತೀನಿ ಅಂತ ನೋಡಿ ಹೇಳ್ತೀನಿ. Charge is quantized on any object. The magnitude of the charge is always integral multiple of E, where E is 1.6 into 10 power minus 19. Suppose if you have n as 1, then the magnitude of charge is 1 into E. That means Q is equal to 1 into 1.6 into 10 power minus 19 coulomb. That is equal to 1.6 into 10 power minus 19 coulomb. ಇಂಟೆಗ್ರಲ್ ನಂಬರ್ ಅಲ್ಲ ನಾನು ಹೇಳ್ತಾ ಇರೋದು, ಇಂಟೆಗ್ರಲ್ ಮಲ್ಟಿಪಲ್. ಇದು ಮಾತ್ರ ಅಷ್ಟೇ ಇಂಟೆಜರ್ ಇರಬೇಕು. ಬರೋ ಆನ್ಸರು ಡೆಸಿಮಲ್ಸ್ ಇದ್ರೆ, ಫ್ರಾಕ್ಷನ್ಸ್ ಇದ್ರೆ ನಡೆಯುತ್ತೆ. ಸಪೋಸ್ ಇಫ್ ಕ್ಯೂ ಈಸ್ 2 times of E, ಇಟ್ ಮೀನ್ಸ್ 2 into 1.6 into 10 power minus 19, that is equal to 3.2. 2 into 1.6 is 3.2 into 10 power minus 19 coulomb. Look at this number, look at this number. They are fractions, but we should not look at that number. We must look at this multiple. 2 or 1 or 2. Next will be 3 into E. Next will be 4 into E. Next will be 5 into E. Like that, n into E. Correct? So this number must be an integer. So it is either 1, 2, 3, 4, 5 plus or minus 1, minus 2, minus 3, etc. When it is plus 1, plus 2, plus 3, when it is minus 1, minus 2, minus 3, I will tell you now. See, from a body we can remove electrons, we can add electrons. If you remove electrons, the body becomes positively charged. If you add electrons, the body becomes negatively charged. If you remove one electron, then it becomes plus 1e. If you add one electron, it becomes minus 1e. Sir, ಏನೋ ಗೊತ್ತಾಗ್ತಿಲ್ಲ ಸರ್. ಪ್ಲಸ್ ಅಂತೀರಾ, ಆ್ಯಡ್ ಅಂತೀರಾ, ಆ್ಯಡ್ ಅಂತೀರಾ, ಮೈನಸ್ ಅಂತೀರಾ, ರಿಮೂವ್ ಅಂತೀರಾ, ಪ್ಲಸ್ ಅಂತೀರಾ. ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್. ಎಸ್, ಕ್ಲಾರಿಟಿ ಕೊಡ್ತೀನಿ. ಈಗ ಈ ಕ್ವಾಂಟೈಸೇಷನ್ ಪ್ರಾಪರ್ಟಿಯನ್ನು ಮುಗಿಸ್ಬಿಟ್ಟು ಅಲ್ಲಿಗೆ ಬಂದುಬಿಡ್ತೀನಿ. ಸೊ ಕ್ವಾಂಟೈಸೇಷನ್ ಪ್ರಾಪರ್ಟಿ ಏನು ಹೇಳಿದೆ? Charge is quantized. That means always charge is integral multiple of E, where E is the smallest amount, that is 1.6 into 10 power minus 19 coulomb, where n is an integer, it is 1, 2, 3, etc. So it is either plus 1, plus 2, plus 3, or minus 1, minus 2, minus 3, etc. Now comes cause of the charge. ಇವಾಗ ಒಂದು ಆಟಮ್ ಅನ್ನು ತಗೊಳ್ಳೋಣ. ಯಾವುದೇ ಒಂದು ಆಟಮ್ ಅನ್ನು ತಗೊಂಡ್ರೆ ಆ ಆಟಮ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಇರ್ತವೆ. ಈಗ ಸೋಡಿಯಂ ಅನ್ನೇ ತಗೊಳ್ಳೋಣ. ಸೋಡಿಯಂನಲ್ಲಿ 11 ಎಲೆಕ್ಟ್ರಾನ್ಸ್ ಇದೆ, ಅದರ ಅಟಾಮಿಕ್ ನಂಬರ್ 11. ಆ 11 ಎಲೆಕ್ಟ್ರಾನ್ಸ್ ಇದ್ದ ಮೇಲೆ 11 ಪ್ರೋಟಾನ್ಸ್ ಇರಬೇಕಲ್ವಾ? ಸೊ ಎಸ್ ಸರ್, ಅಂಡ್ ವಿ ಆಲ್ ನೋ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ವಿದ್ಯಾರ್ಥಿಗಳೇ, ಈ ಚಾರ್ಜ್ ಕಾನ್ಸೆಪ್ಟ್ ಅನ್ನ ತುಂಬಾ ಹಿಂದೆನೆ ಕಂಡುಹಿಡಿದಿದ್ರು ಕೂಡ ಚಾರ್ಜ್ ಏನಕ್ಕಾಗುತ್ತೆ, ಹೆಂಗೆ ಬರುತ್ತೆ ಅನ್ನೋದು ಬಹಳಷ್ಟು ದಿವಸ ಗೊತ್ತೇ ಇರಲಿಲ್ಲ.
ಇವನ್ ಬೆಂಜಮಿನ್ ಫ್ರಾಂಕ್ಲಿನ್ ಕೂಡ ಅದೇನೋ ಸಿಂಗಲ್ ಫ್ಲೂಯಿಡ್ ಥಿಯರಿ ಅಂತ ಹೇಳ್ತಾನೆ. ಒಂದು ಮೆಟೀರಿಯಲ್ ಒಳಗಡೆ ಒಂಥರ ಫ್ಲೂಯಿಡ್ ಇರುತ್ತಂತೆ, ಆ ಫ್ಲೂಯಿಡ್ ಹರ್ಕೊಂಡು ಹೋಗುತ್ತಂತೆ, ಆಮೇಲೆ ಫ್ಲೂಯಿಡ್ ಕಡಿಮೆ ಆದರೆ ಪಾಸಿಟಿವ್ ಚಾರ್ಜ್ ಆಗುತ್ತಂತೆ, ಆ ಫ್ಲೂಯಿಡ್ ಜಾಸ್ತಿ ಆಗ್ಬಿಟ್ರೆ ನೆಗೆಟಿವ್ ಚಾರ್ಜ್ ಆಗುತ್ತಂತೆ ಅಂತ ಏನೋ ಒಂದು ಥಿಯರಿನ ಕೊಟ್ಟಿದ್ದ. ಅದನ್ನು ಸಿಂಗಲ್ ಫ್ಲೂಯಿಡ್ ಥಿಯರಿ ಅಂತ ಕರೀತಾರೆ. ಬಟ್ ಅದು ಯಾವುದೂ ಅಲ್ಲ ಕಾರಣ. 1897ನೇ ಇಸ್ವಿನಲ್ಲಿ ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿತಾರೆ. ಜೆ ಥಾಮ್ಸನ್ ಅನ್ನೋ ಒಬ್ಬ ವಿಜ್ಞಾನಿ ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿತಾನೆ. ಎಲೆಕ್ಟ್ರಾನ್ ಕಂಡುಹಿಡಿದ ಮೇಲೆ ನಮಗೆ ನಿಜವಾದ ಕಾರಣ ಗೊತ್ತಾಗುತ್ತೆ, ಚಾರ್ಜ್ಗೆ ಏನು ಕಾರಣ ಅಂತ. ಸೊ ವಾಟ್ ಈಸ್ ಆಕ್ಚುಯಲ್ ಕಾಸ್? ಎಲೆಕ್ಟ್ರಾನ್ ಅಂಡ್ ಪ್ರೋಟಾನ್. ಈಗ ಮತ್ತೆ ನೀವು ಒಂದು ಪ್ರಶ್ನೆ ಕೇಳಬೇಕು, ಸರ್ ಎಲೆಕ್ಟ್ರಾನ್ ಮತ್ತೆ ಪ್ರೋಟಾನ್, ಎಲೆಕ್ಟ್ರಾನಿಕ್ ಚಾರ್ಜ್ ಎಲ್ಲಿಂದ ಬಂತು? ಗೊತ್ತಿಲ್ಲ. ಆನ್ಸರ್ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆಲ್ಲ ಯಾರಿಗೂ ಗೊತ್ತಿಲ್ಲ. ಪ್ರೋಟಾನ್ಗೆ ಎಲ್ಲಿಂದ ಚಾರ್ಜ್ ಬಂತು? ಗೊತ್ತಿಲ್ಲ. ಪ್ರೋಟಾನಿಂದ ಶುರು ಮಾಡ್ಕೊಳ್ಳೋಣ ಅಷ್ಟೇ, ಎಲೆಕ್ಟ್ರಾನಿಂದ ಶುರು ಮಾಡ್ಕೊಳ್ಳೋಣ. ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇದೆ, ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಈಗ ಒಂದು ಆಟಮ್ ಅನ್ನು ತಗೊಂಡ್ರೆ, ಈಗ ಸೋಡಿಯಂ ಆಟಮ್ ಅನ್ನೇ ತಗೊಂಡ್ರೆ 11 ಪ್ರೋಟಾನ್ಗಳಿದಾವೆ, ಸೊ 11 ಪಾಸಿಟಿವ್ ಚಾರ್ಜ್ ಇದಾವೆ. 11 ಎಲೆಕ್ಟ್ರಾನ್ಗಳಿದಾವೆ, 11 ನೆಗೆಟಿವ್ ಚಾರ್ಜ್ ಇದೆ. ಸೊ ಟೋಟಲ್ ಮಾಡಿದಾಗ ಎಷ್ಟಾಯಿತು? 0 ಆಯಿತು. ಸೊ ಇನ್ ಅನ್ ಆಟಮ್ ದೇರ್ ಆರ್ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್, ಈಕ್ವಲ್ ಪ್ರೋಟಾನ್ಸ್ ಅಂಡ್ ಈಕ್ವಲ್ ಎಲೆಕ್ಟ್ರಾನ್ಸ್. ನ್ಯೂಟ್ರಾನ್ಸ್ ಬರೋದೇ ಇಲ್ಲ ಬಿಡಿ, ನ್ಯೂಟ್ರಾನ್ಸ್ಗೆ ಇಲ್ಲಿ ಏನು ಕೆಲಸನೇ ಇಲ್ಲ, ಬಿಕಾಸ್ ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಆಯ್ತಾ? ಸೊ ಇದನ್ನು ಕೇಳ್ಬೋದು, ವೈ ಅನ್ ಆಟಮ್ is electrically neutral? Why an atom is electrically neutral? Because it consists of equal number of positive and negative charges, therefore an atom is electrically neutral. If I remove one electron from the sodium, ಏನಾದರೂ ಮಾಡಿ ಒಂದು ಎಲೆಕ್ಟ್ರಾನನ್ನು ಕಿತ್ತು ಹೊರಗಡೆ ಬಿಸಾಕ್ತೀನಿ ಅಂತ ಹತ್ಕೊಳ್ಳಿ, ಉಳಿಯೋದು ಎಷ್ಟು ಎಲೆಕ್ಟ್ರಾನ್ಸು? 10 ಎಲೆಕ್ಟ್ರಾನ್ ಉಳಿಯುತ್ತೆ. ಸೊ 11 becomes 10. ಸೊ ನಾವು ಓವರ್ ಆಲ್ ಆನ್ಸರ್ ಈಸ್ ನಾಟ್ 0 ಬಟ್ ಇಟ್ ಈಸ್ 1 ಪ್ಲಸ್. ಅಂದರೆ 11ರಲ್ಲಿ 10 ಹೋದರೆ +1 ಅಲ್ವಾ? ಅಂದರೆ ಒಂದು ಎಲೆಕ್ಟ್ರಾನನ್ನು ರಿಮೂವ್ ಮಾಡಿದ್ದಕ್ಕೆ 1 ಪಾಸಿಟಿವ್ ಚಾರ್ಜ್ ಆಯಿತು. ಅದೇ ನಾನು 2 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡ್ತೀನಿ, ಅವಾಗ ಇದು 9 ಆಗುತ್ತೆ. 11ರಲ್ಲಿ 9 ಹೋದರೆ 2 ಉಳೀತು, ಸೊ +2 ಆಗುತ್ತೆ. ಸೊ ನಾನು ಯಾವಾಗ ಎಲೆಕ್ಟ್ರಾನ್ಸನ್ನು ತೆಗಿತಾ ಹೋಗ್ತೀನೋ I generate +1, +2, +3, +4, 1 into E, 2 into E, 3 into E, 4 into E. ಗೊತ್ತಾಗ್ತಿದೆಯಾ ವಿದ್ಯಾರ್ಥಿಗಳೇ? 1 2 3 4 ಅಂತಂದ್ರೆ ಏನು ಅಂತ? ಇಲ್ಲಿ 1 2 3 4 ಅಥವಾ n ಅನ್ನೋದು ಹೌ ಮೆನಿ ಎಲೆಕ್ಟ್ರಾನ್ಸ್ ಯು ಆರ್ ರಿಮೂವಿಂಗ್ ಫ್ರಮ್ ದ ಸಬ್ಸ್ಟೆನ್ಸ್ ಅಂತ. ಅಥವಾ ಒಂದು ಎಲೆಕ್ಟ್ರಾನ್ ಅನ್ನು ತೆಗೆಯೋ ಬದಲಿಗೆ ಒಂದು ಎಲೆಕ್ಟ್ರಾನ್ ಅನ್ನು ಹಾಕಿದ್ರಿ ಅಂದ್ಕೊಳ್ಳಿ, ಎಲ್ಲಿಂದನೋ ತಗೊಂಬಂದು ಸಾಲ ತಗೊಂಬಂದು ಆ ಆಟಮ್ ನೊಳಗಡೆ ತುರ್ಕಿದ್ರಿ ಅಂತ ಇಟ್ಕೊಳ್ಳಿ, ಅವಾಗ ಇದು 11 ಇದ್ದಿದ್ದು 12 ಆಗುತ್ತೆ. ಅವಾಗ 11 + 12 ಮೈನಸ್ ಆನ್ಸರ್ ಬಂದು -1 ಆಗುತ್ತೆ. ಗೊತ್ತಾಯ್ತಾ? ಸೊ ನಾನಿಲ್ಲಿ ಎಲೆಕ್ಟ್ರಾನ್ ಅನ್ನು ಸೇರಿಸೋದ್ರಿಂದ ಮೈನಸ್ ಆಯಿತು, ತೆಗಿಯೋದ್ರಿಂದ ಪ್ಲಸ್ ಆಯಿತು. ನಾರ್ಮಲಿ ನಮ್ಗೆ ಆಲ್ಜಿಬ್ರಾ ಏನು ಹೇಳುತ್ತೆ? ತೆಗಿಯೋದು ಅಂದರೆ ಕಳಿಯೋದು ಅಂತ, ಕಳಿಯೋದು ಅಂದರೆ ಮೈನಸ್ ಅಂತ. ಅದು ಇಲ್ಲಿ ಉಲ್ಟಾ, ತೆಗಿಯೋದು ಕಳಿಯೋದು ಅಂದರೆ ಪಾಸಿಟಿವ್ ಚಾರ್ಜ್ ಅಂತ, ಸೇರಿಸೋದು ಆ್ಯಡ್ ಮಾಡೋದು ಅಂತಂದರೆ ನೆಗೆಟಿವ್ ಚಾರ್ಜ್ ಅಂತ. ಸೊ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡ್ಕೋಬೇಡಿ. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ರಿಮೂವಲ್ ಆಫ್ ಎಲೆಕ್ಟ್ರಾನ್, ಅಡಿಷನ್ ಆಫ್ ಎಲೆಕ್ಟ್ರಾನ್, ನಾಟ್ ದ removal of charge or addition of charge, just removal of electron. When you remove electron, the body becomes positively charged. When you add electron, body becomes negatively charged. So ಇಲ್ಲಿ 3 ಒಂದೊಂದು ಮಾರ್ಕಿನ ಕ್ವಶನ್ಸ್ ಅನ್ನು ಹೇಳ್ತೀನಿ ನೋಡಿ. Why a body is electrically neutral? Answer: there are equal number of positive and negative charges, or equal number of protons and electrons. Therefore it is electrically neutral. ಎರಡನೇ ಪ್ರಶ್ನೆ, how do you charge a body? A body can be charged either by removing electron or by adding electron. Next question, how do you charge a body positively? By removing electrons we can charge a body positively. How do you charge a body negatively? By adding electron I can charge a body negatively. So addition of electrons gives you negative charge, removal gives you positive charge. In total it is positive or negative, plus or minus. If I remove one electron it is +1e. If I add it is -1e. Okay, if I remove 2 it is +ne. If I add it is -2e. Like that, -3e, -4e. In general q will be either +ne or -ne, where n is an integer, where n is nothing but number of electrons removed. ನೋಡಿ ವಿದ್ಯಾರ್ಥಿಗಳೇ, ನೀವು ಒಂದು ಎಲೆಕ್ಟ್ರಾನ್ ಅನ್ನು ತೆಗಿಬಹುದು, ಆಮೇಲೆ 2 ಎಲೆಕ್ಟ್ರಾನ್ ತೆಗಿಬೋದು, ಅಥವಾ 10 ಎಲೆಕ್ಟ್ರಾನ್ ತೆಗಿಬೋದು. 1 ಎಲೆಕ್ಟ್ರಾನ್ ತೆಗೆದ್ರೂ ಇಂಟೆಜರ್ರೇನೆ, 10 ಎಲೆಕ್ಟ್ರಾನ್ ತೆಗೆದ್ರೂ ಇಂಟೆಜರೇ. ಅದ್ರ ಬದಲಿಗೆ 1 ಎಲೆಕ್ಟ್ರಾನ್ ತೆಗೆದು ಅದನ್ನು ಅರ್ಧ ಮುರಿದು ಬಿಸಾಕಿ ಇನ್ನು ಅರ್ಧ ಒಳಗಡೆ ಬಚ್ಚಿಡೋಕ್ಕಾಗತ್ತಾ? ಅಂದರೆ ಕ್ಯಾನ್ ವಿ ರಿಮೂವ್ ಹಾಫ್ ಎಲೆಕ್ಟ್ರಾನ್? ಕ್ಯಾನ್ ವಿ ರಿಮೂವ್ 1/4 ಆಫ್ ಎನ್ ಎಲೆಕ್ಟ್ರಾನ್? ಕ್ಯಾನ್ ವಿ ರಿಮೂವ್ 9.5 ಎಲೆಕ್ಟ್ರಾನ್? ಇಂಪಾಸಿಬಲ್. ಅರ್ಧಂಬರ್ಧ ಚಿಲ್ಲರೆ ಬಿಸ್ನೆಸ್ಸೇ ಇಲ್ಲ ಇಲ್ಲಿ. ತೆಗೆದ್ರೆ ಒಂದು ಪೂರ್ತಿ ತೆಗಿಬೇಕು, ಹಾಕಿದರೆ ಒಂದು ಪೂರ್ತಿ ಹಾಕಬೇಕು,
ಹಾಕಬೇಕು. ಅಂದರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್, ಅಡಿಷನ್ ಆಫ್ ಎಲೆಕ್ಟ್ರಾನ್ ಈಸ್ ಆಲ್ವೇಸ್ ಡನ್ ಇನ್ ಹೋಲ್ ನಂಬರ್. ದೇರ್ಫೋರ್ n ಈಸ್ ಇಂಟೆಜರ್, ದೇರ್ಫೋರ್ q ಈಸ್ ಕ್ವಾಂಟೈಸ್ಡ್. ಅರ್ಥ ಆಯ್ತಲ್ವಾ? ಸೊ ನಾನು ಪರ್ಪಸ್ಫುಲ್ ಆಗಿ ಚಾರ್ಜಿಂಗ್ ಅನ್ನ ನಾನು ಇಲ್ಲಿ ಹೇಳಿದೆ, ಬಿಗಿನಿಂಗೇ ಹೇಳಿಲ್ಲ. ಹೌ ಡು ಯು ಚಾರ್ಜ್ ಎ ಬಾಡಿ? ವಿ ಕ್ಯಾನ್ ಚಾರ್ಜ್ ಎ ಬಾಡಿ ಬೈ ರಿಮೂವಿಂಗ್ ಎಲೆಕ್ಟ್ರಾನ್, ಬೈ ಆಡಿಂಗ್ ಎಲೆಕ್ಟ್ರಾನ್. ರಿಮೂವಲ್ ಆಫ್ ಎಲೆಕ್ಟ್ರಾನ್ ಈಸ್ ಡನ್ ಇನ್ ಹೋಲ್ ನಂಬರ್. 1 2 3 4 ಅಂತ ತೆಗಿತೀವಿ. ಆಡಿಂಗ್ ಈಸ್ ಆಲ್ಸೋ ಹೋಲ್ ನಂಬರ್. 1 2 3 ಅಂತ ಆಡ್ ಮಾಡ್ತೀವಿ. ಅಂದ್ರೆ ಅಡಿಷನ್ ಅಂಡ್ ರಿಮೂವಲ್ ಈಸ್ ಆಲ್ವೇಸ್ ಇನ್ ಟರ್ಮ್ಸ್ ಆಫ್ ಹೋಲ್ ನಂಬರ್. ದಿಸ್ ಕ್ಲಿಯರ್ಲಿ ಶೋಸ್ ದಟ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಐ ಹೋಪ್ ಯು ಗಾಟ್ ದಿಸ್ ಪ್ರಾಪರ್ಟಿ ನೌ. ಓಕೆ, ಇನ್ನೊಂದು ಪ್ರಾಪರ್ಟಿ ಇದೆ, ಅದನ್ನ ಹೇಳೋ ಮುಂಚೆ ವಾಪಸ್ ಇಲ್ಲಿಗೆ ಬರ್ತೀನಿ. ಸರ್, ಇಲ್ಲಿ ನೀವು ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದ್ರಿ, ಓಕೆ ಒಪ್ಕೊಳ್ಳೋಣ. ಎಲೆಕ್ಟ್ರಾನ್ ಅನ್ನ ಆಡ್ ಮಾಡಿದ್ರಿ, ಒಪ್ಕೊಳ್ಳೋಣ. ಎಲೆಕ್ಟ್ರಾನ್ ಅನ್ನ ಆಡ್ ಮಾಡಿದ್ರಿಂದ ನೆಗೆಟಿವ್ ಚಾರ್ಜ್ ಬಂತು, ರಿಮೂವ್ ಮಾಡಿದ್ರಿಂದ ಪಾಸಿಟಿವ್ ಚಾರ್ಜ್ ಬಂತು. ನೌ ಮೈ ಕ್ವಶನ್, ವೈ ಕಾಂಟ್ ವಿ ಡೂ ದಿಸ್ ವಿತ್ ಪ್ರೋಟಾನ್? ಎಲೆಕ್ಟ್ರಾನ್ ಅನ್ನೇ ಯಾಕೆ ತೆಗಿತೀರಾ? ಪ್ರೋಟಾನ್ ತೆಗಿರಿ ಸರ್, ಅಥವಾ ಪ್ರೋಟಾನ್ ಅನ್ನು ಹಾಕಿ ಸರ್. ಅಂದರೆ ಇದನ್ನ 11+ ಬದಲಿಗೆ ಇನ್ನೊಂದು ಪ್ರೋಟಾನ್ ತಂದು ಹಾಕಿ ಸರ್, 12 ಆಗಲಿ. ಎಲೆಕ್ಟ್ರಾನ್ ಪಾಪ ಅದ್ರ ಪಾಡ ಇದು ಬಿಡಲಿ. ಅಂದರೆ ಕ್ಯಾನ್ ವಿ ಆ್ಯಡ್ ಪ್ರೋಟಾನ್ ಆರ್ ಕ್ಯಾನ್ ವಿ ರಿಮೂವ್ ಪ್ರೋಟಾನ್? ಇಫ್ ಯು ಆ್ಯಡ್ ಪ್ರೋಟಾನ್ ಇಟ್ ಬಿಕಮ್ಸ್ 1+, ಇಫ್ ಐ ರಿಮೂವ್ ಪ್ರೋಟಾನ್ ಇಟ್ ಬಿಕಮ್ಸ್ 1- ಆಗುತ್ತೆ ಅಲ್ವಾ ಸರ್? ಅಂದರೆ ಪ್ರೋಟಾನ್ಸ್ ಅನ್ನು ಕೂಡ ತೆಗೆದು ಹಾಕಿ ಚಾರ್ಜ್ ಅನ್ನು ಪ್ರೊಡ್ಯೂಸ್ ಮಾಡಬಹುದಾ? ಕ್ವಶನ್ನು, ಕ್ಯಾನ್ ವಿ ಪ್ರೊಡ್ಯೂಸ್ ಚಾರ್ಜ್ ಬೈ ಆಲ್ಟರಿಂಗ್ ಪ್ರೋಟಾನ್ಸ್? ಆನ್ಸರ್ ನೋ, ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಎರಡು ಕಾರಣ ಇದೆ ಯಾಕೆ ನಾವು ಪ್ರೋಟಾನ್ಸ್ ಅನ್ನ ತೆಗೆಯೋದಾಗ್ಲಿ ಹಾಕೋದಾಗ್ಲಿ ಮಾಡೋಕ್ಕಾಗಲ್ಲ ಅಂತಂದ್ರೆ ಅದಕ್ಕೆ ಎರಡು ಕಾರಣ ಇದೆ. ಮೊದಲನೇದಾಗಿ, ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಕಂಪೇರ್ ಮಾಡಿ ಸಿಕ್ಕಾಬಟ್ಟೆ ಹೆವಿ, ಸಿಕ್ಕಾಬಟ್ಟೆ ಭಾರವು. ಎಲೆಕ್ಟ್ರಾನ್ ಗಿಂತ 2000 ಟೈಮ್ಸ್ ಹೆವಿ. ಮಾಸ್ ಆಫ್ ದಿ ಪ್ರೋಟಾನ್ ಈಸ್ 2000 ಟೈಮ್ಸ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್. ಹಾಗಾಗಿ ಅದನ್ನು ಎತ್ತಿ ಅಷ್ಟು ಸುಲಭವಾಗಿ ಬಿಸಾಕಕ್ಕಾಗಲ್ಲ. ಈಗ ನೋಡಿ, ಈ ಪೆನ್ನನ್ನು ನಿಧಾನಕ್ಕೆ ಹೀಗೆ ಎತ್ತಿ ನಾನು ಬಿಸಾಕ್ಬೋದು. ಅದೇ ಇಲ್ಲಿ ಒಂದು ದೊಡ್ಡ ಕಬ್ಬಿಣ ಸ್ಪಿಯರ್ ಇದೆ ಅಂದ್ಕೊಳ್ಳಿ, ನಾನು ಎತ್ತಿ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ, ತೂಕ. ಸೊ ಪ್ರೋಟಾನ್ಸ್ ಆರ್ ಹೆವಿಯರ್ ದ್ಯಾನ್ ಎಲೆಕ್ಟ್ರಾನ್ಸ್, ಇಟ್ ಈಸ್ ನಾಟ್ ಪಾಸಿಬಲ್. ಅದು ಒಂದು ಕಾರಣ. ಆದರೆ ಅದಕ್ಕಿಂತಲೂ ಮುಖ್ಯವಾದ ಕಾರಣ ಇದೆ. ಏನು ಗೊತ್ತಾ? ಈ ಪ್ರೋಟಾನ್ಸ್ಗಳೆಲ್ಲ ಎಲ್ಲಿರ್ತವೆ? ನ್ಯೂಕ್ಲಿಯಸ್ಸಿನ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟಿರ್ತವೆ. ನ್ಯೂಕ್ಲಿಯಸ್ನ ಒಳಗಡೆ ಸೇಫಾಗಿ ಕೂತ್ಕೊಂಡ್ಬಿಟ್ಟಿರ್ತವೆ. ಪ್ರೋಟಾನ್ ಮತ್ತು ಪ್ರೋಟಾನ್ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ. ನ್ಯೂಕ್ಲಿಯರ್ ಫೋರ್ಸ್ ಬಂದು ಅವನ್ನ ಗಟ್ಟಿಯಾಗಿ ಹಿಡಿದಿಟ್ಬಿಟ್ಟಿರುತ್ತೆ. ಸೊ ಹಂಗಾಗಿ ನೀವೇನೇ ಮಾಡಿದ್ರು ಕೂಡ ಪ್ರೋಟಾನ್ ಇನ್ನ ಇಲ್ಲಿಂದ ಕೀಳೋದಕ್ಕೆ ಆಗೋದೇ ಇಲ್ಲ. ನ್ಯೂಕ್ಲಿಯಸ್ ಇಂದ ಹೊರಗಡೆ ತೆಗಿಯೋಕೆ ಆಗೋದೇ ಇಲ್ಲ ಪ್ರೋಟಾನ್ ಅನ್ನ, ಅಷ್ಟು ಸ್ಟ್ರಾಂಗ್ ಆಗಿ ಒಳಗಡೆ ಸೇರ್ಕೊಂಡಿರುತ್ತೆ. ಸೊ ಬಿಕಾಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ರಿಮೂವ್ ದ ಪ್ರೋಟಾನ್. ಸೊ 2 reasons why we cannot charge a body with the help of protons. Number 1, protons are heavier than electrons. Number 2, protons are locked inside the nucleus with the help of strong nuclear force. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬೈಂಡ್ ನ್ಯೂಕ್ಲಿಯಾನ್ಸ್ ಟುಗೆದರ್. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅನ್ನು ಗಟ್ಟಿಯಾಗಿ ಹಿಡಿದಿಟ್ಟಿರೋದ್ರಿಂದ ನೀವು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಪ್ರೋಟಾನ್ ಅನ್ನು ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಸೊ ಅಲ್ಲಿಗೆ ವೈ ಅ ಬಾಡಿ ಕೆನಾಟ್ ಬಿ ಚಾರ್ಜ್ ವಿತ್ ದ ಹೆಲ್ಪ್ ಆಫ್ ಪ್ರೋಟಾನ್ಸ್ ಬಟ್ ಹೌ ವಿ ಕ್ಯಾನ್ ಚಾರ್ಜ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನ್ಸ್ ಆಗೋಯ್ತು. ಮತ್ತೆ ಪ್ರಾಪರ್ಟೀಸಿಗೆ ಬರೋಣ. ಸೊ 3 ಪ್ರಾಪರ್ಟೀಸ್ ಅನ್ನು ಹೇಳಿದ್ದೀನಿ. 4ನೇ ಪ್ರಾಪರ್ಟಿ, ಚಾರ್ಜ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಗೊತ್ತಲ್ಲ ನಿಮ್ಗೆ ಏನು ಸ್ಕೇಲಾರ್ ಅಂದ್ರೆ? ಇಟ್ ಹ್ಯಾಸ್ ಗಾಟ್ ಓನ್ಲಿ ಮ್ಯಾಗ್ನಿಟ್ಯೂಡ್, ನೋ ಡೈರೆಕ್ಷನ್, and hence it is additive. Additive ಅಂದ್ರೆ ಏನು? It obeys our simple addition and subtraction rule. ಎರಡು ಚಾರ್ಜ್ಗಳನ್ನು ನೇರವಾಗಿ ಆಡ್ ಮಾಡ್ಬೋದು, ನೇರವಾಗಿ ಸಬ್ಟ್ರಾಕ್ಟ್ ಮಾಡ್ಬೋದು. ಅದನ್ನೇ ನಾನು ಇಲ್ಲಿ ಮಾಡಿದ್ದು ನೋಡ್ರಿ. 10 + 11 ಮೈನಸ್ ಅಂದ್ರೆ 1 ಮೈನಸ್ ಅಲ್ವಾ? 11ರಲ್ಲಿ 10 ಹೋದ್ರೆ ಒಂದು ದೊಡ್ಡ ಸಂಖ್ಯೆ ಯಾವುದಿದೆ ಅದು ಸಿಂಬಲ್ ಅನ್ನು ಹಾಕಿದ್ದೀನಿ ನಾನು. ಆಲ್ಜಿಬ್ರಾ ಅಂದ್ರೆ ಚಾರ್ಜಸ್ ಅನ್ನು ನೇರವಾಗಿ ಆಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು. ಚಾರ್ಜ್ ಈಸ್ ಅಡಿಟಿವ್. ಸಪೋಸ್ ಇಫ್ ಐ ಹ್ಯಾವ್ Q1, Q2, Q3 charges, then the total charge will be Q1 plus Q2 plus Q3. By chance ಇದರಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಚಾರ್ಜ್ ಇತ್ತು, ಲೆಟ್ ಅಸ್ ಸೇ Q4 ಅಂತ ನೆಗೆಟಿವ್ ಇದೆ, ಮೈನಸ್ Q4 ಈ ತರ. ಸಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ 2 ಕೂಲಮ್, 3 ಕೂಲಮ್, -1 ಕೂಲಮ್, -7 ಕೂಲಮ್. ವಾಟ್ ಈಸ್ ದ ಟೋಟಲ್ ಚಾರ್ಜ್? ಆಡ್ ಮಾಡಿ ಅಷ್ಟೇನೆ. 2 + 3 + -1 + -7 ದಟ್ ಈಸ್ ಈಕ್ವಲ್ ಟು 3 2 5 7 1 8. 5ರಲ್ಲಿ 8 ಹೋದ್ರೆ 5 - 8 ದಟ್ ಈಸ್ -3. ಇದನ್ನ ನಾನು ಅಡಿಟಿವ್ ಅಂತ ಕರೆಯೋದು. ಸೊ ಚಾರ್ಜ್ ಈಸ್ ಅಡಿಟಿವ್. ಅಥವಾ ಒಂದು ಚಾರ್ಜ್ ಸ್ಪಿಯರ್ ಇದೆ, ಇದ್ರ ಮೇಲೆ 10 ಕೂಲಂಬ್ ಇದೆ, ಏನೋ ಮಾಡಿ ಒಂದಷ್ಟು ಚಾರ್ಜ್ ಅನ್ನು ಹೊರಗಡೆ ತೆಗೆದು ಬಿಸಾಕ್ಬಿಡ್ತೀನಿ. ಐ ರಿಮೂವ್ 2 ಕೂಲಮ್ ಲೆಟ್ ಅಸ್ ಸೇ. ಅವಾಗ ಎಷ್ಟು ಉಳಿಬೇಕು ಇಲ್ಲಿ? ಇಟ್ ಈಸ್ 10 - 2 ದಟ್ ಈಸ್ 8 ಕೂಲಮ್. ಗೊತ್ತಾಗ್ತಿದೆಯಾ ವಿದ್ಯಾರ್ಥಿಗಳೇ? ಅಂದ್ರೆ ಚಾರ್ಜ್ ಈಸ್ ಅಡಿಟಿವ್. ಇಟ್ ಒಬೇ ಸಿಂಪಲ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ರೂಲ್. ದಟ್ ಈಸ್ ಮೈ ನೆಕ್ಸ್ಟ್ ಪ್ರಾಪರ್ಟಿ. ಇನ್ನು ಒಂದು ಪ್ರಾಪರ್ಟಿ ಇದೆ, ಆಫ್ಕೋರ್ಸ್ ಬೇಕಾದಷ್ಟು ಪ್ರಾಪರ್ಟೀಸ್ ಇದೆ. ಸದ್ಯಕ್ಕೆ ನಾವು 5 ಪ್ರಾಪರ್ಟಿಯನ್ನು ನೆನಪಿಟ್ಕೊಂಡ್ರೆ ಸಾಕು.
ಏನಪ್ಪ ಅದು ಇನ್ನೊಂದು ಅಂದರೆ, ಈಗ ಚಾರ್ಜ್ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳಿ. ಯಾವುದೇ ಒಂದು ಚಾರ್ಜ್ಡ್ ಬಾಡಿ ಮೂವ್ ಆಗ್ತಾ ಇದ್ರೆ ಅದರ ಮ್ಯಾಗ್ನಿಟ್ಯೂಡ್ ಆಗಲಿ ಅಥವಾ ಸೈನ್ ಆಗಲಿ ಏನು ವೇರಿ ಆಗಲ್ಲ. ಅಂದರೆ ಈಗ ಪಾಸಿಟಿವ್ +10 ಕೂಲಂಬ್ +10 ಕೂಲಂಬ್ ಅಂತ ಇದೆ, ಹೀಗೆ ಮೂವ್ ಆಗ್ತಾ ಇದೆ. ಲೆಟ್ ಅಸ್ ಸೇ ಇಟ್ ಇಸ್ ಮೂವಿಂಗ್ ವಿತ್ 100 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡಲ್ಲಿ. ಅಂದರೆ ಒಂದು ಚಾರ್ಜರ್ ಸ್ಪೀಡನ್ನು ಜೋರಾಗಿ ಫೈರ್ ಮಾಡಿಬಿಟ್ಟಿದ್ದೀರಾ, ನೀವು ಶೂಟ್ ಮಾಡಿಬಿಟ್ಟಿದ್ದೀರಾ, ಅದು ಜೋರಾಗಿ ಹೋಗ್ತಾ ಇದೆ ಅಂದ್ಕೊಳ್ಳಿ. ಹೋಗ್ತಾ ಇದ್ದಾಗ ಅದರ ಮ್ಯಾಗ್ನಿಟ್ಯೂಡ್ ಆಗಲಿ ಸೈನ್ ಆಗಲಿ ವೇರಿ ಆಗಲ್ಲ. ಅಂದರೆ 10 ಕೂಲಂಬ್ ಇದ್ದಿದ್ದು 12 ಆಗಲ್ಲ ಅಥವಾ 8 ಆಗಲ್ಲ, ಅಥವಾ +10 ಇದ್ದಿದ್ದು -10 ಆಗಲ್ಲ, -7 ಆಗಲ್ಲ. ಪ್ಲಸ್ ರಿಮೈನ್ಸ್ ಪ್ಲಸ್, 10 ರಿಮೈನ್ಸ್ 10. ದಟ್ ಮೀನ್ಸ್ ಐದರ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ನಾರ್ ಇಟ್ಸ್ ಸೈನ್ ಚೇಂಜಸ್. ದೇ both remains as it is during the motion. Therefore I can say charge is invariant under motion. Charge is invariant under motion. So idu charge na properties aitu. I just summarize: like charges repel, unlike charges attract. Charge is conserved, we cannot create charge, we cannot destroy charge. Charge is quantized, that means always it is plus or minus ne, where e is 1.6 into 10 power minus 19. And charge is a scalar quantity, it is an additive property, it obeys additive property. And charge is invariant under motion, either magnitude or sign changes ಎರಡು ಹಾಗೇನೆ ಉಳ್ಕೊಂಡಿರ್ತವೆ, ಈವನ್ ಇಫ್ ದ ಚಾರ್ಜ್ ಇಸ್ ಮೂವಿಂಗ್ ವಿತ್ ಎ ವೆರಿ ಹೈ ಸ್ಪೀಡ್. ಆಮೇಲೆ ಚಾರ್ಜ್ ಅನ್ನು ಪ್ರೊಡ್ಯೂಸ್ ಮಾಡೋದು ಹೆಂಗೆ, ಸಾರಿ ಚಾರ್ಜ್ ಮಾಡೋದು ಹೆಂಗೆ, ಪ್ರೊಡ್ಯೂಸ್ ಅನ್ನೋ ಪದ ಬಂದುಬಿಡುತ್ತೆ, ದಯವಿಟ್ಟು ಕ್ಷಮಿಸಿ. ಪ್ರೊಡ್ಯೂಸ್ ಮಾಡೋಕೆ ಆಗೋದೇ ಇಲ್ಲ. ಚಾರ್ಜನ್ನು ನಾವು ಒಂದು ಬಾಡಿ ಮೇಲೆ ಚಾರ್ಜ್ ಬರೋ ಥರ ಮಾಡೋದು ಹೆಂಗೆ, ವಾಟ್ ಮೈಟ್ ಬಿ ದ ರೀಸನ್ ಫಾರ್ ದ ಚಾರ್ಜ್? ಇಟ್ ಈಸ್ ಬಿಕಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್. ಇನ್ ಎನಿ ಸಬ್ಸ್ಟೆನ್ಸ್ ವಿ ಹ್ಯಾವ್ ಆಟಮ್ಸ್. ಇನ್ ಎನಿ ಆಟಮ್ ದೇರ್ ಆರ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್. ವೆನ್ ಯು ಕೀಪ್ ಆನ್ ರಿಮೂವಿಂಗ್ electrons we produce positive charge. When you keep on removing if you keep on adding electrons we produce negative charge. So removal of electron leads to positive, addition of electrons leads to negative. So removal ಅಂತಂದ್ರೆ shortage, deficiency. ನೋಡಿ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. Deficiency of electrons leads to positive, excess of electrons leads to negative. Surplus ಇದ್ರೆ ನೆಗೆಟಿವ್, ಶಾರ್ಟೇಜ್ ಇದ್ರೆ ಪಾಸಿಟಿವ್. ಇದು ಎಲೆಕ್ಟ್ರಾನ್ಗೆ. ಪ್ರೋಟಾನ್ ಇಂದ ನಾವು ಏನೂ ಮಾಡೋಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಚಾರ್ಜ್ ಎ ಬಾಡಿ ಬೈ ರಿಮೂವಿಂಗ್ ಪ್ರೋಟಾನ್ ಆರ್ ಬೈ ಆಡಿಂಗ್ ಪ್ರೋಟಾನ್, ಬಿಕಾಸ್ ನಂಬರ್ 1 proton is heavier than electron, number 2 protons are locked inside the nucleus by means of nuclear force. Okay, so ಇಷ್ಟು ಚಾರ್ಜ್ಗಳ ಬಗ್ಗೆ ಆಯಿತು. ಇನ್ನು ಒಂದು ಪಾಯಿಂಟ್, ಅರ್ಥಿನ ಎಲೆಕ್ಟ್ರೋಸ್ಟಾಟಿಕ್ ಪ್ರಾಪರ್ಟಿಯನ್ನು ಹೇಳಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. Okay, electrostatic properties of earth. Earth we all know is a huge sphere, right? Its radius is more than 6,000 kilometer, around 6,400 kilometer, and earth is very very rich in electrons. Earth contain large amount of charges. Each and every moment earth is receiving charges through lightning strokes. Okay, ಸರ್ ಎಲ್ಲಿ ಸರ್ ನಮ್ಮೂರ ಲೈಟ್ನಿಂಗ್ ಸ್ಟ್ರೋಕ್ ಆಗೋದಿಲ್ಲ? ನಿಮ್ಮೂರಲ್ಲೇ ಆಗ್ಬೇಕಂತೇನಿಲ್ಲ. ಈ ಭೂಮಿ ಮೇಲೆ ಯಾವುದೋ ಒಂದು, ಈ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಲೈಟಿಂಗ್ ಸ್ಟ್ರೋಕ್ ಆದರೂ ಕೂಡ ಅದು ಚಾರ್ಜ್ ಬಂದು ಅರ್ತ್ಗೆ ಡಂಪ್ ಆಗುತ್ತೆ. ಸೊ ಐ ಕ್ಯಾನ್ ಕಾಲ್ ಅರ್ತ್ ಆಸ್ ಓಷನ್ ಆಫ್ ಚಾರ್ಜಸ್. ಅಂದರೆ ಸಮುದ್ರದಲ್ಲಿ ನೀರು ಹೆಂಗಿರುತ್ತೋ, ಸಾಗರದಲ್ಲಿ ನೀರು ಹೆಂಗಿರುತ್ತೋ ಹಾಗೆ ಭೂಮಿ ಒಳಗಡೆ ಬೇಕಾದಷ್ಟು ಚಾರ್ಜಸ್ ಇದ್ದಾವೆ. ಆಯಿತಾ? ಆ ಭೂಮಿಗೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಏನಪ್ಪ? ಎಲೆಕ್ಟ್ರೋಸ್ಟಾಟಿಕ್ ಪ್ರಾಪರ್ಟಿ. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಎಲೆಕ್ಟ್ರೋಸ್ಟಾಟಿಕ್ ಪ್ರಾಪರ್ಟಿ. ಇಫ್ ಯು ಕನೆಕ್ಟ್ ಎ ಪಾಸಿಟಿವ್ ಚಾರ್ಜ್ ಟು ದಿ ಅರ್ತ್, ಒಂದು ಸ್ಟ್ಯಾಂಡಿನ ಮೇಲೆ, ಇನ್ಸುಲೇಟಿಂಗ್ ಸ್ಟ್ಯಾಂಡಿನ ಮೇಲೆ ಒಂದು ಚಾರ್ಜ್ಡ್ ಬಾಡಿ ಇಟ್ಟಿದ್ದೀರಾ, ಇದನ್ನ ಒಂದು ವೈರ್ ತಗೊಂಡು ಭೂಮಿಗೆ ಕನೆಕ್ಟ್ ಮಾಡಿದ್ದೀರಾ. ನೋಡಿ, ಈ ಥರ ಸಿಂಬಲ್ ಅನ್ನು ನಾವು ಅರ್ಥಿಂಗ್ ಅಂತ ಕರಿತೀವಿ. ಹಿಂಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಭೂಮಿಯಿಂದ ಚಾರ್ಜ್ ಈ ಕಡೆ ಫ್ಲೋ ಆಗುತ್ತೆ. ಅದೇ ನೀವು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿಯನ್ನು ಅರ್ತ್ಗೆ ಕನೆಕ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಹೀಗೆ ಅರ್ಥಿಂಗ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಅವಾಗ ಹಿಂಗೆ ಹೋಗುತ್ತೆ. ಇದನ್ನು CET-ನಲ್ಲೂ ಕೇಳೋ ಚಾನ್ಸ್ ಇದೆ. ಬರೀ ಇಷ್ಟನ್ನೇ ಬರೆದುಬಿಟ್ಟು ಸಿಂಬಲನ್ನು ಕೊಟ್ಬಿಟ್ಟು ದೆನ್ ಚಾರ್ಜ್ ಆನ್ ದ ಸ್ಪಿಯರ್ ಈಸ್ ಕೆಳಗಡೆ ಕೊಟ್ಟಿರ್ತಾರೆ ಆಪ್ಷನ್. ನೋಡಿ, ಆರೋ ಮಾರ್ಕ್ ಅರ್ತಿಂದ ಸ್ಪಿಯರ್ ಕಡೆಗಿದ್ರೆ ಅದು ಪಾಸಿಟಿವ್. ಯಾಕೆ ಅಂತ ಹೇಳ್ತೀನಿ. ಅರ್ತ್ ನೆಗೆಟಿವ್ ಚಾರ್ಜ್ ಇದ್ರೆ ಸ್ಪಿಯರಿಂದ ಅರ್ತ್ ಕಡೆಗಿರುತ್ತೆ. ಸೊ ಫ್ರಮ್ ಅರ್ತ್ ಟು ಸ್ಪಿಯರ್ ಪಾಸಿಟಿವ್, ಫ್ರಮ್ ಸ್ಪಿಯರ್ ಟು ಅರ್ತ್ ಇಟ್ ಈಸ್ ನೆಗೆಟಿವ್. ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್?
I told you, no, Earth is very rich in electrons. Whenever a positive charged body is connected to Earth, just now I told you, positive charge ಬರಬೇಕು ಅಂತಂದ್ರೆ ಏನು ಮಾಡಬೇಕು, ಅಲ್ಲಿ ಶಾರ್ಟೇಜ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು ಅಂತ. ನೆಗೆಟಿವ್ ಚಾರ್ಜ್ ಬರಬೇಕಂದ್ರೆ ಏನು ಮಾಡಬೇಕು, ಅಲ್ಲಿ ಎಕ್ಸಸ್ ಎಲೆಕ್ಟ್ರಾನ್ಸ್ ಇರಬೇಕು ಅಂತ. ಹಾಗಾದ್ರೆ ಇದರಲ್ಲಿ ಶಾರ್ಟೇಜ್ ಇದೆಯೋ ಎಕ್ಸಸ್ ಇದೆಯೋ? ಸರ್ ಶಾರ್ಟೇಜ್ ಇದೆ. ಗೊತ್ತಾಯ್ತಲ್ವಾ? ಇದರಲ್ಲಿ ಶಾರ್ಟೇಜ್ ಇರೋದ್ರಿಂದ ಭೂಮಿಗೆ ಕನೆಕ್ಟ್ ಮಾಡಿದ ತಕ್ಷಣ ಆ ಏನು ಶಾರ್ಟೇಜ್ ಇತ್ತೋ ಅಷ್ಟು ಎಲೆಕ್ಟ್ರಾನ್ಸ್ ಇಲ್ಲಿಂದ ಬಂದು ಈ ಸ್ಪಿಯರ್ ನ್ಯೂಟ್ರಲ್ ಆಗುತ್ತೆ. ಹಾಗೆ ಇಲ್ಲಿ ಏನು ಎಕ್ಸಸ್ ಇತ್ತೋ 10, 20, 100, 1000 ಎಕ್ಸ್ಟ್ರಾ ಇತ್ತಲ್ಲ, ಅದಷ್ಟು ಭೂಮಿಗೆ ಹೋಗಿ ಇದು ನಲ್ಲಿಫೈ ಆಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ದಟ್ ಮೀನ್ಸ್ ವೆನ್ ಯು ಕನೆಕ್ಟ್ ಎ ಚಾರ್ಜ್ಡ್ ಬಾಡಿ ಟು ದ ಅರ್ತ್, ದಟ್ ಬಾಡಿ ಫೈನಲಿ ನ್ಯೂಟ್ರಲೈಸಸ್. ಇಫ್ ಯು ಕನೆಕ್ಟ್ ಪಾಸಿಟಿವ್ ಚಾರ್ಜ್, ಅರ್ತ್ ವಿಲ್ ಸಪ್ಲೈ ಎಲೆಕ್ಟ್ರಾನ್ಸ್ ಅಂಡ್ ನ್ಯೂಟ್ರಲೈಸ್. ಇಫ್ ಯು ಕನೆಕ್ಟ್ ನೆಗೆಟಿವ್ ಚಾರ್ಜ್, ಇಟ್ ವಿಲ್ ಟೇಕ್ ಎಲೆಕ್ಟ್ರಾನ್ಸ್ ಅಂಡ್ ನ್ಯೂಟ್ರಲೈಸ್. ಸೊ ಇನ್ ಟೋಟಲ್, ವೆದರ್ ಯು ಕನೆಕ್ಟ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ಅರ್ತ್ ಈಸ್ ಗೋಯಿಂಗ್ ಟು ನ್ಯೂಟ್ರಲೈಸ್ ದ ಚಾರ್ಜ್ಡ್ ಬಾಡಿ. ಈಗ ಒಂದು ಪ್ರಶ್ನೆ ಹುಟ್ಟುತ್ತೆ ಮೈಂಡಲ್ಲಿ, ಸರ್ ಇಲ್ಲಿಂದ ಎಲೆಕ್ಟ್ರಾನ್ಸ್ ಹೋಯ್ತು ಸರ್, ಅಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಆಗಲಿಲ್ವಾ ಭೂಮಿಗೆ? ಭೂಮಿನಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಆಗಲಿಲ್ವಾ? ಭೂಮಿಗೆ ಎಲೆಕ್ಟ್ರಾನ್ಸ್ ಕಡಿಮೆ ಆದಾಗ ಭೂಮಿ ಪಾಸಿಟಿವ್ ಆಗಬೇಕಲ್ವಾ? ಅಥವಾ ಇಲ್ಲಿಂದ ಎಲೆಕ್ಟ್ರಾನ್ಸ್ ಬರುತ್ತೆ, ಭೂಮಿ ಒಳಗಡೆ ಎಲೆಕ್ಟ್ರಾನ್ಸ್ ಡಂಪ್ ಆಗುತ್ತೆ ಅಲ್ವಾ? ಹಂಗಾದ್ರೆ ಇದು ನೆಗೆಟಿವ್ ಆಗಬೇಕಲ್ವಾ ಸರ್? ಇದನ್ನೇ ನಾವು ಕ್ರಿಯೇಟಿವ್ ಮೈಂಡ್ ಅಂತ ಕರೆಯೋದು, ಇದನ್ನೇ ನಾವು ಕ್ವಶನ್ ಮೈಂಡ್ ಅಂತ ಕರೆಯೋದು, ಅನಾಲಿಟಿಕಲ್ ಮೈಂಡ್ ಅಂತ ಕರೆಯೋದು. ಹೀಗೇನೇ ಪ್ರಶ್ನೆ ಕೇಳಬೇಕು ನೀವು, ಹೀಗೆ ಹುಟ್ಟಬೇಕು ನಿಮ್ಮ ಮನಸ್ಸಲ್ಲಿ, ಪ್ರಶ್ನೆಗಳು ಹುಟ್ಟಬೇಕು. ಯಾವಾಗ ನಿಮಗೆ ಪ್ರಶ್ನೆಗಳು ಹುಟ್ಟುತ್ತೋ ಅವಾಗ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಕಲೀಲಿಕ್ಕೆ ಪಕ್ವವಾಗಿದೆ, ರೆಡಿ ಆಗಿದೆ ಅಂತ ಅರ್ಥ. ಯಾವಾಗ ಮೈಂಡ್ ಕ್ವಶನ್ ಮಾಡೋ ಅಂಥ ಕೆಪಾಸಿಟಿನ ಬೆಳೆಸ್ಕೊಳುತ್ತೋ ಅವಾಗ ನೀವು ರೈಟ್ ಟ್ರ್ಯಾಕಲ್ಲಿದ್ದೀರಾ ಅಂತ ಅರ್ಥ. ಸೊ ಓದಿದ್ದು ಅರ್ಥ ಆಗ್ತಾ ಇದೆ, ಏನು ಅರ್ಥನೇ ಆಗದೆ ಹೋದರೆ ಕ್ವಶನ್ಸೇ ಹುಟ್ಟೋದಿಲ್ಲ ಮನಸ್ಸಲ್ಲಿ. ಏನು ಹೇಳಿದ್ರು ನಂಬ್ಕೊಂಡು ಹೋಗ್ಬಿಡ್ತೀರಾ ಅವಾಗ, ಅಥವಾ ಏನೋ ಕಾಟಾಚಾರಕ್ಕೆ ಓದಂಗೆ ಆಗುತ್ತೆ. ಹಂಗೆ ಆಗಬಾರ್ದು. ಪ್ರಶ್ನೆಗಳು ಉದ್ಭವ ಆಗಬೇಕು ಮನಸ್ಸಲ್ಲಿ, ಹುಟ್ಟಬೇಕು. ದೇ ಹ್ಯಾವ್ ಟು ಟೇಕ್ ಶೇಪ್ ಇನ್ ಯುವರ್ ಮೈಂಡ್ ಆ್ಯಂಡ್ ಫೈನಲಿ ಇಟ್ ಶುಡ್ ಕಮ್ ಔಟ್ ಆ್ಯಂಡ್ ಆಸ್ಕ್ ಯುವರ್ ಟೀಚರ್, ಸರ್ ಆಯಿತು ಸರ್ ಇಲ್ಲಿ ಏನೋ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಹೋಗುತ್ತೆ ಅಂತ, ಭೂಮಿಯಿಂದ ಎಲೆಕ್ಟ್ರಾನ್ಸ್ ಹೋದ್ಮೇಲೆ ಭೂಮಿನಲ್ಲಿ ಶಾರ್ಟೇಜ್ ಬಂತಲ್ಲ ಸರ್ ಎಲೆಕ್ಟ್ರಾನು, ಇದು ಪಾಸಿಟಿವ್ ಆಗಬೇಕಲ್ವಾ ಸರ್? ಹೌದು, ನಿಮ್ಮ ಪ್ರಶ್ನೆ ಕರೆಕ್ಟು. ಅಥವಾ ಇಲ್ಲಿಂದ ಎಕ್ಸ್ಟ್ರಾ ಏನೋ 1000 ಎಲೆಕ್ಟ್ರಾನ್ಸ್ ಬರುತ್ತೆ ಅಂದ್ರಲ್ಲ, 1000 ಎಲೆಕ್ಟ್ರಾನ್ಸ್ ಭೂಮಿಗೆ ಹೋದ್ಮೇಲೆ ಅಲ್ಲಿ ನೆಗೆಟಿವ್ ಚಾರ್ಜ್ ಆಗಬೇಕಲ್ವಾ ಸರ್? ಹೌದು ಆಗಬೇಕು. ಒಂಥರ ನೋಡ್ಕೊಂಡ್ರೆ ಕರೆಕ್ಟ್, ನಿಮ್ಮ ಪ್ರಶ್ನೆ ಕರೆಕ್ಟ್. ಆದರೆ ವಿದ್ಯಾರ್ಥಿಗಳೇ ಒಂದು ನೆನ್ಪಿಟ್ಕೊಳ್ಳಿ, ಆಗಲೇ ಹೇಳಿದೆ ಭೂಮಿ ಅನ್ನೋದು ಇಟ್ ಇಸ್ ಓಷನ್ ಆಫ್ ಚಾರ್ಜಸ್. ಭೂಮಿಯಲ್ಲಿ ಸಾಗರದಷ್ಟು ಅಂದರೆ ಅಷ್ಟು ಚಾರ್ಜಸ್ ಇದೆ. ಸಮುದ್ರದಲ್ಲಿ ಎಷ್ಟು ನೀರಿದೆ ಅಂತಂದರೆ ಯಾರ್ಯಾರು ಹೇಳೋಕ್ಕಾಗುತ್ತಾ? ಎಷ್ಟು ಬಿಂದಿಗೆ ನೀರಿದೆ ಅಂತ ಹೇಳೋಕ್ಕಾಗುತ್ತಾ? ಎಷ್ಟು ಲೀಟರ್ ನೀರಿದೆ ಅಂತ ಹೇಳೋಕ್ಕಾಗುತ್ತಾ? ಹಾಗೇನೆ ಭೂಮಿಯಲ್ಲಿ ಎಷ್ಟೊಂದು ಚಾರ್ಜಸ್ ಇದೆ. ಆ ಭೂಮಿಗೆ ಚಾರ್ಜ್ ಹೋಗಿ ಡಂಪ್ ಆಗಲಿ ಅಥವಾ ಭೂಮಿಯಿಂದ ಒಂದಷ್ಟು ಚಾರ್ಜ್ ತಕ್ಕೊಂಡ್ರೆ ಯಾವ ರೀತಿಯ ವ್ಯತ್ಯಾಸನೂ ಆಗಲ್ಲ. ಹೆಂಗೆ ಅಂದರೆ ಇವಾಗ ನೀವು ಸಮುದ್ರದ ಹತ್ರ ಹೋಗ್ತೀರಾ, ಸಮುದ್ರದಿಂದ ಒಂದು ಚೊಂಬು ನೀರನ್ನು ತಕ್ಕೊಂಡ್ರೆ ಆ ಸಮುದ್ರದ ಲೆವೆಲ್ ಏನಾದ್ರು ಕಡಿಮೆ ಆಗುತ್ತಾ? ಇಲ್ಲ ಅಲ್ವಾ? ಅದೇ ಸಮುದ್ರಕ್ಕೆ ಒಂದು ಚೊಂಬು ನೀರನ್ನು ನೀವು ಹಾಕ್ತೀರಾ ಅಂತ ಇಟ್ಕೊಳ್ಳಿ, ವಾಟರ್ ಲೆವೆಲ್ ರೈಸ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ಅಡಿಷನ್ ಆಫ್ ವಾಟರ್ ಆರ್ ರಿಮೂವಲ್ ಆಫ್ ವಾಟರ್ ಫ್ರಮ್ ದ ಓಷನ್ ವಿಲ್ ನಾಟ್ ಆಲ್ಟರ್ ದ ಓವರ್ ಆಲ್ ಲೆವೆಲ್ ಆಫ್ ದಿ ಓಷನ್. ಸಿಮಿಲರ್ಲಿ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದಿ ಅರ್ತ್ ಆರ್ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಟು ದಿ ಅರ್ತ್ ವಿಲ್ ನಾಟ್ ಅಫೆಕ್ಟ್ ಇಟ್ಸ್ ಓವರ್ ಆಲ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. ಅರ್ತ್ ರಿಮೈನ್ಸ್ ನ್ಯೂಟ್ರಲ್ ಓನ್ಲಿ ಫಾರ್ ಎವರ್. ಸೊ ನೀವು ಇನ್ನೂ ಎಷ್ಟೇ ಚಾರ್ಜಸ್ ಅನ್ನು ಹಾಕಿದ್ರೂ ಕೂಡ ಅದರ ಓವರ್ ಆಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಾಪರ್ಟಿ ಏನು ವ್ಯತ್ಯಾಸ ಆಗೋದಿಲ್ಲ. ಇದೇ ಕಾರಣಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ನಾವು ಅರ್ಥಿಂಗ್ ಅಂತ ಮಾಡ್ತೀವಿ. ಮನೆಯಲ್ಲಿ ಎಲೆಕ್ಟ್ರಿಕ್ ವೈರ್ ಕನೆಕ್ಷನ್ಸ್ ಕೊಡಬೇಕಾದ್ರೆ ಅರ್ಥಿಂಗ್ ಅನ್ನು ಮಾಡಿರ್ತಾರೆ. ಏನಕ್ಕೆ ಗೊತ್ತಾ? ಈಗ ಮನೆಯಲ್ಲಿ ಎಷ್ಟೊಂದು ಹೋಮ್ ಅಪ್ಲಯನ್ಸಸ್ ಇದೆಯಪ್ಪ, ಟಿವಿ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಅಥವಾ ಬಲ್ಬ್ಸ್ ಇದೆ, ಅಥವಾ ವಾಟರ್ ಹೀಟರ್ ಇದೆ, ಏನೇನೇನೋ ಇರುತ್ತೆ. ವೈರಿಂಗ್ ಮಾಡಿರ್ತಾರೆ. ಆ ಎಲ್ಲ ಇನ್ಸ್ಟ್ರೂಮೆಂಟ್ಸಿಂದನೂ ಒಂದೊಂದು ವೈರನ್ನು ತಗೊಂಡು ಅರ್ತ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಅದನ್ನಷ್ಟು ತಗೊಂಡು ಒಂದು ಮೆಟಲ್ ಪ್ಲೇಟ್ಗೆ ಕನೆಕ್ಟ್ ಮಾಡಿ ಆ ಮೆಟಲ್ ಪ್ಲೇಟನ್ನು ಭೂಮಿ ಒಳಗಡೆ ಒಂದು 15-20 ಅಡಿ ಆಳಕ್ಕೆ ಭೂಮಿನಲ್ಲಿ ಊತು ಬಿಟ್ಟಿರ್ತಾರೆ ಅದನ್ನ. ಆಯ್ತಾ? ಏನಕ್ಕೆ ಅಂದ್ರೆ ಮುಂದೆ ಯಾವತ್ತಾದ್ರೂ ಒಂದು ದಿವಸ ಶಾರ್ಟ್ ಸರ್ಕ್ಯೂಟ್ ಆಗಿಯೋ ಅಥವಾ ಇನ್ಸ್ಟ್ರೂಮೆಂಟ್ ಒಳಗಡೆ ರಾಂಗ್ ಕನೆಕ್ಷನ್ ಆಗಿಯೋ ಏನೋ ಹೆಚ್ಚು ಕಡಿಮೆ ಆದಾಗ ಕರೆಂಟ್ ಫ್ಲೋ ಆಗುತ್ತಲ್ವಾ, ಆ ಕರೆಂಟ್ ಹಂಗಂಗೆ ಹೆಂಗಂಗೋ ಜಾಸ್ತಿ ಕರೆಂಟ್ ಫ್ಲೋ ಆಗಿಬಿಟ್ಬಿಟ್ರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸುಟ್ಟೋಗ್ಬಿಡ್ತವೆ, ಚಾರ್ಜಸ್ ಎಲ್ಲ ಬಂದ್ಬಿಟ್ಟು ಸುಟ್ಟೋಗ್ಬಿಡುತ್ತೆ. ಆಗಬಾರ್ದು ಅಂದ್ರೆ ಆ ಚಾರ್ಜಸ್ ಅನ್ನು ಸೀದಾ ತಗೊಂಡೋಗಿ ಭೂಮಿ ಒಳಗಡೆ ಹೂತ್ ಹಾಕ್ಬಿಡ್ಬೇಕು, ಡಂಪ್ ಮಾಡಬೇಕು. ಆ ಕೆಲಸನ ಅರ್ಥಿಂಗ್ ಮಾಡುತ್ತೆ. ಸೊ ಅರ್ಥಿಂಗ್ ಮಾಡೋದ್ರಿಂದ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಸೇಫ್ ಆಗ್ತವೆ. ಅರ್ತ್
ಅರ್ತ್ಗೆ ಹಾಕೋದ್ರಿಂದ ಏನು ತೊಂದರೆ ಇಲ್ಲ, ಭೂಮಿ ಒಳಗಡೆ ಹಾಕೋದ್ರಿಂದ ಏನು ತೊಂದರೆ ಇಲ್ಲ, ಭೂಮಿ ತಾಯಿ ಎಲ್ಲನೂ ಸಹಿಸ್ಕೋತಾಳೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಚಾರ್ಜಸ್ ಅನ್ನು ಕೂಡ ಸಹಿಸ್ಕೋತಾಳೆ. ಶಿ ವಿಲ್ ಟಾಲರೇಟ್ ಈವನ್ ಇಫ್ ಯು ಡಂಪ್ ಚಾರ್ಜಸ್ ಆಲ್ಸೋ ಇಟ್ಸ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ವಿಲ್ ನಾಟ್ ಬಿ ಅಫೆಕ್ಟೆಡ್. ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋಸ್ಟಾಟಿಕ್ ಪ್ರಾಪರ್ಟಿ ಆಫ್ ದಿ ಅರ್ತ್. ಸೊ ನೀವು ಎಲೆಕ್ಟ್ರೋಸ್ಟಾಟಿಕ್ ಪ್ರಾಪರ್ಟೀಸ್ ಅಂತ ಬಂದಾಗ ಎಲೆಕ್ಟ್ರೋಸ್ಟಾಟಿಕ್ ಚಾರ್ಜಿನ ಎಕ್ಸಾಂಪಲ್ಸ್ ಅಂತ ಬಂದಾಗ ಬೇಕಾದಷ್ಟು ಕೊಡಬಹುದು, ಇನ್ನೂ ಸುಮಾರು ಇದಾವೆ, ಅವನ್ನೆಲ್ಲ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಮ್ ವಿತ್ ಒನ್ ಇಂಪಾರ್ಟೆಂಟ್ ಲಾ ಕಾಲ್ಡ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.